ಹಲೋ ನಮಸ್ಕಾರ, ಹಾಟ್ ಸೀಟ್ಗೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಕನಕಪುರದ ಬಂಡೆ ಅಂತ ಕರೆಸಿಕೊಳ್ತಾರೆ. ಸದಾಕಾಲ ಇವರು ಟ್ರಬಲ್ ಶೂಟರ್ ಅಂತಾನೆ ಕರೆಸಿಕೊಳ್ಳುತ್ತಾರೆ. ಅದರ ಜೊತೆಗೆ ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ, ಚೆಸ್ ಪ್ಲೇಯರ್. ಆಗಾಗ ರಾಜಕೀಯದಲ್ಲಿ ಎದುರಾಳಿಗಳಿಗೆ ಚದುರಂಗದಾಟ ಆಡ್ತಾ ಚೆಕ್ಮೇಟನ್ನು ಕೊಡ್ತಾ ಇರ್ತಾರೆ. ಉಪಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಹಾಟ್ ಸೀಟ್ನಲ್ಲಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಸುಖೇಶ್ ಕೂಡ ಇದ್ದಾರೆ. ವೆಲ್ಕಮ್ ಸುಖೇಶ್. ಇಬ್ರು ಕೂಡ ಇವತ್ತು ಹಾಟ್ ಸೀಟ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಾತನಾಡಿಸ್ತೀನಿ. ಯಾಕೆ ನಿಮ್ಮನ್ನು ಬಂಡೆ ಅಂತ ಕರೀತಾರೆ? ನಾನು ಕರೆದಿದ್ದಲ್ಲ, ನಾನು ಯಾವತ್ತು ನನ್ನ ಹೆಸರು ದೊಡ್ಡಾರಳ್ಳಿ ಕೆಂಪೇಗೌಡನ ಮಗ ಡಿ.ಕೆ. ಶಿವಕುಮಾರ್ ಅಂತ. ನೀವು ಮಾಧ್ಯಮದವರು ಇಟ್ಟಿರೋ ಹೆಸರದು. ನಾನು ಯಾರು ಬಂಡೆ ಗಿಂಡೆ ಇಷ್ಟ ಆಗುತ್ತಾ, ಇಷ್ಟ ಆಗಲ್ವಾ? ನನಗೇನು ಅವಶ್ಯಕತೆ, ನಮ್ದು ಏನಂದರೆ ನಮ್ಮ ಕನಕಪುರದಲ್ಲಿ ಸ್ವಲ್ಪ ಗುಡ್ಡೆಗಳೆಲ್ಲ ಜಾಸ್ತಿ. ಕನಕಪುರ, ರಾಮನಗರದೆಲ್ಲ ಕಲ್ಲು ಜಾಸ್ತಿ ಇದೆ, ಬಂಡೆಗಳು ಜಾಸ್ತಿ ಇದೆ. ಅಥವಾ ರಾಜಕೀಯ ಏಟು ಸಿಕ್ಕಾಪಟ್ಟೆ ತಡ್ಕತ್ತೀರಿ ಅನ್ನೋ ಕಾರಣಕ್ಕೆ ಬಂಡೆ ಅಂದರೆ ನಾನು ಹೇಳಿದ್ದೀನಲ್ಲ, ಕಲ್ಲು ಅದು ಪ್ರಕೃತಿ, ಕಡೆದರೆ ಆಕೃತಿ, ಪೂಜಿಸದ ಸಂಸ್ಕೃತಿ ಅಂತ ಹಿಂದೆ ಹೇಳಿದ್ದೇನೆ. ಈ ಬಾರಿ ಯಾರಿಗೆ ಚೆಕ್ಮೇಟ್ ಕೊಡಬೇಕು ಅಂತ ಕಾಯ್ತಾ ಇದ್ದೀರಾ? ನಾನು ಯಾರಿಗೂ ಚೆಕ್ಮೇಟ್ ಕೊಡೋಂಥ ಅವಶ್ಯಕತೆ ಏನಿಲ್ಲ. ಓಕೆ ಓಕೆ ಐ ಡೋಂಟ್ ಬಿಲೀವ್ ಇನ್ ಇಟ್. ಬಟ್ ನೀವು ಫುಟ್ಬಾಲ್ ಪ್ಲೇಯರ್ ಅಲ್ಲ, ಚೆಸ್ ಪ್ಲೇಯರ್ ಅಂತೀರಾ. ಚೆಸ್ ಪ್ಲೇಯರಲ್ಲಿ ಚೆಕ್ಮೇಟ್ ಕೊಡಲೇಬೇಕು. ಪಾಲಿಟಿಕ್ಸಲ್ಲಿ ನಾವು ಮಾಡಲೇಬೇಕಲ್ಲ. ಈ ಭಾವನೆ ಮೇಲೆ ಏನು ಪ್ರಯೋಜನ ಆಗೋದಿಲ್ಲ, ಬದುಕಿನ ಮೇಲೆ ಪ್ರಯೋಜನ ಅನ್ನೋದು ಪ್ರತಿಯೊಬ್ಬರು ಕೂಡ ಅರ್ಥ ಆಗಿದೆ. ಇದು ಈ ಜನ್ರೇಷನನ್ನು, ಈ ಶತಮಾನದ ಒಂದು ಅಭಿಪ್ರಾಯ ನನ್ನಲ್ಲಿ ಮೂಡಿದೆ.